ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರಾ? ನಾನೇಂತೂ ಚೆನ್ನಾಗಿದ್ದೀನಿ ಕಣಪ್ಪ, ನಿಮ್ಮ ಆಶೀರ್ವಾದದಿಂದ. ಒಂದು ವಿಚಾರ ಕಣಪ್ಪ, ಮಟನ್ ತಿನ್ನಬೇಕಾದ್ರೆ ಗಂಡ ಸತ್ತೋಗಿದ್ದಾನೆ ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೀರಾ. ಗಂಟ್ಲಲ್ಲಿ ಮೂಳೆ ಸಿಕ್ಕಾಕೊಂಡು ಗಂಡ ಅಲ್ಲೇ ಸತ್ತೋಗಿದ್ದಾನೆ. ಹುಷಾರಾಗಿ ತಿನ್ರಪ್ಪ, ಅರ್ಜೆಂಟ್ ಮಾಡಿ ತಿನ್ನಕ್ಕೆ ಹೋಗ್ಬೇಡಿ ದಯವಿಟ್ಟು. ಚಿಕನ್ ಸಿಕ್ತೋ ಮಟನ್ ಸಿಕ್ತೋ ಅಂದ್ಬಿಟ್ಟು ದಯವಿಟ್ಟು ಹುಷಾರವಾಗಿ ಎಚ್ಚರವಾಗಿರ್ರಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಬಾಂಬ್ ಬ್ಲಾಸ್ಟಲ್ಲಿ I-20 ಒಳಗಡೆ ಏನು ಪ್ಲ್ಯಾನ್ ಇದು ಮಾಡಿದ್ರು, ಬಾಂಬ್ ಬ್ಲಾಸ್ಟ್ ಮಾಡಿದ್ರು ವೈಟ್ ಕಾರಲ್ಲಿ. ಆದರೆ ಕೆಂಪು ಕಾರಲ್ಲಿ ಕೂತ್ಕೊಂಡು ಸ್ಕೆಚ್ ಮಾಡಿದ್ರಂತೆ. ಫಸ್ಟು ಕೂತ್ಕೊಂಡು ಏನು ಫೋರ್ಟ್ ಹತ್ರ, ಅದಕ್ಕಿಂತ ಮುಂಚೆ ಬ್ಲಾಸ್ಟ್ ಮಾಡೋಕ್ಕಿಂತ ಮುಂಚೆ ಕೆಂಪು ಕಾರಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ವೈಟ್ ಕಾರ್ ಒಳಗಡೆ ಫಿಕ್ಸ್ ಮಾಡಿಬಿಡೋಣ ಅಂತ ಫಿಕ್ಸ್ ಮಾಡಿ ಅಲ್ಲಿ ಅದನ್ನು ಬ್ಲಾಸ್ಟ್ ಮಾಡಿದ್ರು. ಕೆಂಪು ಕಾರಲ್ಲಿ ಕೂತ್ಕೊಂಡು ಸ್ಕೆಚ್ಚು ನೋಡಿ. ಇವರು ಸ್ಕೆಚ್ಚು ಒಂದು ಜಾಗದಲ್ಲಿ, ಅಲ್ಲಿಂದ ಆರ್ಡ್ರ್ ಬರೋದು ಪಾಕಿಸ್ತಾನ ಕಡೆಯಿಂದ ಆರ್ಡ್ರ್ ಬಂದ ಮೇಲೆ ಅಲ್ಲೊಬ್ಬರು ಲೇಡಿ, ಬುರ್ಕಾ ಲೇಡಿ, ಅವಳ ಹೆಡ್ಡು ಇವಳಿಗೆ ಹೇಳ್ಕೊಡ್ತಾಳೆ. ಇವರು ಕಾರಲ್ಲಿ ಕುತ್ಕೊಂಡು ಸ್ಕೆಚ್ ಮಾಡ್ತಾರೆ, ಮೇಡಮ್ ಹಿಂಗೆ ಹೇಳೋರೆ ಅಂತ. ವೈಟ್ ಕಾರ್ ಒಳಗಡೆ ಬಾಂಬ್ ಬ್ಲಾಸ್ಟ್ ಮಾಡೋರೆ. ಎಂಥ ವಸ್ಟ್ರಿ ಇವರು, ಭಾರತದೊಳಗೆ ಇಟ್ಬಿಟ್ಟು ಇಂಥವ್ರನ್ನ ಅದು ಗಲ್ಲಿಗೂ ಅಲ್ಲ ಸುಟ್ಟು ಬಿಡ್ಬೇಕು. ಅಲ್ಲೇ ಮಧ್ಯ ರೋಡಲ್ಲಿ ಎಲ್ಲಿ ಬ್ಲಾಸ್ಟ್ ಆಗಿತ್ತು ಅವ್ರನ್ನೆಲ್ಲ ಕುಂದಿರಿಸಿ ಅಲ್ಲೇ ಸುಟ್ಟು ಬಿಡಬೇಕು ಅಲ್ವೇನಪ್ಪ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಸಿದ್ದರಾಮಯ್ಯ ಸಾಹೇಬ್ಗೆ 100 ಜನ ಶಾಸಕರ ಬೆಂಬಲ ಇದೆ ಅಂತ ಕಣಪ್ಪ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವರ ಕಾಂಗ್ರೆಸ್ ಪಕ್ಷದಲ್ಲಿ 100 ಜನ, ಬರೋಬ್ಬರಿ 100 ಜನ ಕಣಪ್ಪ ಶಾಸಕರ ಬೆಂಬಲ ಇದೆ ಅಂತ. ಸೊ ಅದಕ್ಕೆ ಟಗರು ಅಂತಾರೆ ಸಿದ್ದರಾಮಯ್ಯ ಸಾಹೇಬ್ರನ್ನ. ಓಕೆಪ್ಪ, ಇನ್ನು ನಾಳೆ ಬಿಹಾರ್ ಎಲೆಕ್ಷನ್ ರಿಸಲ್ಟು ಕಣಪ್ಪ, ಏನಾಗ್ತೈತಿ ಏನು ಅಂತ ಕಾದು ನೋಡಬೇಕು. ನಾಳೆ ಬಿಹಾರದು ಏನು ಫುಲ್ಲು ಜಿದ್ದಾಗಿ ಬಿದ್ದುಬಿಟ್ಟಿದ್ರು. NDA ನೋಡಬೇಕು ಕಣಪ್ಪ ಏನಾಯ್ತದೆ ಏನಂತ. ಕಾಂಗ್ರೆಸ್ NDA ಅದು ಇದು ಅಂದ್ಕೊಂಡು ಫುಲ್ ಜಗಳಗಳು ನಡೀತಾ ಇತ್ತು. ಈಗ ನಾಳೆ ರಿಸಲ್ಟ್ ಐತೆ, ಯಾರು ಬಾಯಿ ತೆಗಿತಾರೆ ಯಾರು ಬಾಯಿ ಮುಚ್ತಾರೆ ಅಂತ ನಾಳೆ ಗೊತ್ತಾಗುತ್ತೆ ಬಿಹಾರ್ ರಿಸಲ್ಟ್. ಓಕೆ, ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಪಾಕಿಸ್ತಾನ್ ಉಗ್ರವಾದಿಗಳದ್ದು ಆಸ್ತಿ ಬೆಂಗಳೂರಲ್ಲೂ ಐತಂತೆ ಕಣಪ್ಪ. ಎಷ್ಟೋ ಜನ ಮುಸ್ಲಿಮ್ನವರು ಆಸ್ತಿಗಳನ್ನ ಬೇಜಾನ್ ಮಾಡಿಬಿಟ್ಟವ್ರೆ, ಎಲ್ಲ ಸೀಸ್ ಮಾಡಾಕ್ತಾರಂತೆ ಇವಾಗ. ಯಾರ್ಯಾರು ಉಗ್ರವಾದಿಗಳ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ಏನು ದುಡ್ಡು ಸಂಪಾದನೆ ಮಾಡೋರೆ, ಹೆಂಗೆ ಮಾಡಿದ್ರು, ಯಾವ ಲಿಂಕು, ದೆಹಲಿ ಏನು ಲಿಂಕ್ ಇದೆ ಓಕೆನಾ, ಹರಿಯಾಣದಲ್ಲಿ ಏನು ಲಿಂಕ್ ಇತ್ತು, ಇಲ್ಲಿ ಏನು ಲಿಂಕ್ ಇತ್ತು, ಪಾಕಿಸ್ತಾನದಲ್ಲಿ ಏನು ಲಿಂಕ್ ಇತ್ತು, ಆ ಲಿಂಕ್ ಇಟ್ಕೊಂಡು ಯಾರು ದುಡ್ಡು ಸಂಪಾದನೆ ಮಾಡಿದ್ರು ಉಗ್ರವಾದಿಗಳು, ಏನೇನು ಮಾಡಿದ್ರು, ಬೆಂಗಳೂರಲ್ಲಿ ಎಷ್ಟು ಜನ ಸ್ಥಾನ ಓಣವ್ರೆ, ಎಷ್ಟು ಜನ ಇಲ್ಲಿಂದ ಲಿಂಕ್ ಇಟ್ಟುಬಿಟ್ಟು ಏನೇನು ಮಾಡ್ತಾವ್ರೆ, ಯಾರ್ಯಾರ ಕೈಲಿ ಏನೇನು ಮಾಡಿಸ್ತವ್ರೆ, ಬೆಂಗಳೂರಲ್ಲಿ ಏನು ಸ್ಕೆಚ್ ಆಗಿತ್ತು. ಸೊ ಈ ಥರ ಎಲ್ಲ ಅಪ್ಪ. ಇನ್ನೊಂದು ಕಣಪ್ಪ, ಒಂದು ವಿಚಾರ ಬಂದೈತೆ ಕಣಪ್ಪ, ರೆಡ್ ಫೋರ್ಟು ಆಮೇಲೆ ಲಾಲ್ ಕಿಲಾ ದೆಹಲಿ ಹತ್ರ, ರೆಡ್ ಫೋರ್ಟು ಲಾಲ್ ಕಿಲಾಗೆ ಸ್ಕೆಚ್ ಮಾಡಿದ್ರಂತೆ ಬೀಳ್ಸೋಕ್ಕೆ. ಅದು ಇತಿಹಾಸದಲ್ಲಿ ಉಳ್ಕೊಂಡಿರೋ ಅಂಥದ್ದು ನಮ್ಮ ಭಾರತದಲ್ಲಿ. ಅದನ್ನು ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಂತೆ ಕಣಪ್ಪ. ಅದನ್ನು ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆ ಹೇಳಿ, ಅದರ ಆಶೀರ್ವಾದ ಇದೆ ಕಣಪ್ಪ, ಹಿರಿಯರ ಆಶೀರ್ವಾದ ದೆಹಲಿಯಲ್ಲಿ. ಅದು ಎಷ್ಟು ಸಾಧಕರು ಅಲ್ಲಿದ್ದಂಥ ಜಾಗ, ಎಷ್ಟು ಜನ ಹೋರಾಟ ಮಾಡಿದಂಥ ಜಾಗ, ಎಷ್ಟು ಜನ ಪೂಜೆ ಪುರಸ್ಕಾರಗಳು ಮಾಡಿದಂಥ ಜಾಗ ದೆಹಲಿ ಅಲ್ವೇನಪ್ಪ. ಲಾಲ್ ಕಿಲಾ ಆಗಿರ್ಬೋದು, ಇಲ್ಲ ಕೆಂಪು ಫೋರ್ಟ್ ಆಗಿರ್ಬೋದು ಕಣಪ್ಪ. ಇನ್ನೂ ಐತೆ ಕಣಪ್ಪ ವಿಚಾರ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಒಂದು ವಿಚಾರ ಏನಪ್ಪ ಅಂದ್ರೆ, ನಾಳೆ ಬಿಹಾರ್ ರಿಸಲ್ಟು ಅಂತ ಹೇಳಿದೆ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಮತಗಳ್ತನ ಮಾಡಿಬಿಟ್ಟವ್ರೆ ಅಂತ. ಇನ್ನೂ ರಿಸಲ್ಟ್ ಬಂದಿಲ್ಲ ಸಾಹೇಬ್ರೆ, ತಡ್ಕೊಳ್ಳಿ, ನಾಳೆ ಇನ್ನೂ ರಿಸಲ್ಟ್ ಐತಲ್ವಾ. ಇಷ್ಟು ಬೇಗ ಕದ್ದಿರೋದು ಹೆಂಗೆ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಅಂತ ಗೊತ್ತಾಗ್ತಲ್ಲ ಕಣಪ್ಪ. ಅವರು ಮಾತೆತ್ತಿದ್ರೆ BJP ಚೋರ್ ಏ ಕರ್ದಿಯಾ ನಿಕಾಲ್ ದಿಯಾ ವೋಟ್ ಕೋ ಕಳ್ತನ ಕರ್ದಿಯಾ ಅಂತಾರೆ, ಚೋರಿ ಕರ್ದಿಯಾ ಅಂತಾರೆ. ಈಗ ನೋಡ್ರಪ್ಪ, ಪ್ರೂಫ್ ಬೇಕು, ಪ್ರೂಫ್ ಕೊಟ್ಟವ್ರಂತೆ ರಾಹುಲ್ ಗಾಂಧಿ ಅವರು. ಯಾವುದು ಸತ್ಯ ಯಾವುದು ಸುಳ್ಳು ನಮಗೂ ಗೊತ್ತಿಲ್ಲ ಕಣಪ್ಪ. ಕರೆಕ್ಟ್ ಅಲ್ಲನಪ್ಪ. ಈಗ ನಾಳೆ ಬಿಹಾರ್ ರಿಸಲ್ಟು ಈಗ ವೇಟ್ ಮಾಡಿ ನೋಡೋಣ ಕಣ್ರಪ್ಪ, ಏನಾಗುತ್ತೆ ಏನಿಲ್ಲ ಅಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಚೋರು ಅಂದ್ಬಿಟ್ರೆ ಹೆಂಗಾಯ್ತದೆ ಕಣಪ್ಪ, ಕರೆಕ್ಟ್ ಅಲ್ವಾ? ಎಸ್, ವೇಟ್ ಆ್ಯಂಡ್ ವಾಚ್. ಏನಾಗುತ್ತೆ ನಾಳೆ ರಿಸಲ್ಟ್ ಅಂತ ಕಾದು ನೋಡೋಣ. ಇನ್ನು ವಿಚಾರಗಳವೇ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಲ್ಲಿ ಏನು ನಡೀತಾ ಇತ್ತು ಕೋರ್ಟ್ ಕೇಸು, ಅದು ನಮಗೆ ಜಯ ಸಿಕ್ಕಿದೆ. ಜೈ ಕನ್ನಡಾಂಬೆ. ಓಕೆ ಏನ್ರಪ್ಪ, ನಮಗೆ ಜಯ ಸಿಕ್ಕೈತೆ ಕಣಪ್ಪ, ನಮಗಾಗಿದೆ. ಎಸ್, ಅದು ತಮಿಳ್ನಾಡು ಹೋರಾಟ ಮಾಡ್ತಾ ಇತ್ತಂತೆ. ಸೊ ಹೀಗಾಗಿ ಈಗ ಜಯ ಸಿಕ್ಕಿರೋದು ಯಾರಿಗೆ? ನಮ್ಮ ಕರ್ನಾಟಕಕ್ಕೆ. ಮೇಕೆದಾಟು ಕರ್ನಾಟಕಕ್ಕೆ ಜಯ ಸಿಕ್ಕಿದೆ. ಇದೊಂದು ಸಂತೋಷದ ವಿಚಾರ ಕಣಪ್ಪ. ಇನ್ನು ವಿಚಾರಗಳವೇ ಹೇಳ್ತೀನಿ ಕಣಪ್ಪ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ಭಯಾನಕ ಸುದ್ದಿ ಕಣಪ್ಪ ಇದು. ರಾಮ ಮಂದಿರನ ಬ್ಲಾಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ರಂತೆ ಉಗ್ರವಾದಿಗಳು. ಲಾಲ್ ಕಿಲಾ, ಕೆಂಪು ಫೋರ್ಟು, ರಾಮ ಮಂದಿರ, ಇವು ಮೂರು ಇದಕ್ಕೆ ಸ್ಕೆಚ್ ಮಾಡಿದ್ರಂತೆ ಕಣಪ್ಪ. ಇವರು ಬ್ಲಾಸ್ಟ್ ಮಾಡಿಬಿಡೋಣ ಅಂತ ರಾಮ ಮಂದಿರನ ಬ್ಲಾಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಂತೆ. ಆದರೆ ಇನ್ನೊಂದು ವಿಚಾರ ಗೊತ್ತಿರಬೇಕು ನಿಮಗೆ, ರಾಮ ಮಂದಿರ ಟೈಮಲ್ಲಿ ಬಾಂಬ್ ಇಟ್ಟಿದ್ರು.
ಗೊತ್ತಿದೆಯಾ ಇದು ಯಾರಿಗಾರು ವಿಚಾರ? ಕೆಲವ್ರು ಜನಕ್ಕೆ ಗೊತ್ತಿದೆ ಅನ್ಸುತ್ತೆ. ರಾಮ ಮಂದಿರ ಆದಾಗ ಬಾಂಬ್ ಬಿಟ್ಟಿದ್ರು, ಆದರೆ ಒಂದು ಕೋತಿ ಆಂಜನೇಯ, ನಿಜವಲ್ಲ ಹೇಳಬೇಕು, ಜೈ ಶ್ರೀರಾಮ್ ಅನ್ಬೇಕು ನಾವು, ಅಂಥ ಒಂದು ನಿಜವಲ್ಲ ಹನುಮಂತನೇ ಬಂದು ಕಾಪಾಡಿದಾನೆ ಅನ್ಸುತ್ತೆ. ಒಂದು ಕೋತಿ ಬಂದು ವೈರ್ ಕಟ್ ಮಾಡೋಕ್ಕಿತ್ತು. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನೋಡ್ರಿ ಹೆಂಗೆ ರಾಮ ಇದ್ದಾನೆ ಅನ್ನೋದಕ್ಕೆ ಸತ್ಯ ಆ ಕೋತಿ ಬಂದು ಕಾಪಾಡ್ರು ಅಂಥದ್ದು. ಹನುಮ ಅಲ್ವಾ, ರಾಮನ ಬಂಟ ಹನುಮ ಅಂತೀವಲ್ಲ, ಹೆಂಗೆ ಕಣಪ್ಪ. ನೋಡ್ರಿ ಅವರೆಲ್ಲ ಪ್ಲ್ಯಾನ್ ಮಾಡಿದ್ದು ರಾಮ ಮಂದಿರ, ಲಾಲ್ ಕಿಲಾ, ಕೆಂಪ್ ಫೋರ್ಟು ಅಂತ ಹೇಳಿದೆ, ದೆಹಲಿ, ಆಮೇಲೆ ಕಾಶಿಗೆ ಹೋಗ್ಬಿಟ್ಟು ಅಲ್ಲೂ ದೇವಸ್ಥಾನಗಳು. ಇವ್ರದ್ದೀಗ ಟಾರ್ಗೆಟ್ ಏನಪ್ಪ ಅಂದರೆ ಹಿಂದೂ ಧರ್ಮಗಳ ದೇವಸ್ಥಾನ. ಎಸ್, ಇಲ್ಲೇ ಗೊತ್ತಾಗ್ತಾ ಇದೆ, ಇವರು ಸ್ಕೆಚ್ ಹಾಕಿದ್ದು ಹಿಂದೂ ಧರ್ಮಗಳ ದೇವಸ್ಥಾನಗಳನ್ನು ಉಡಾಯಿಸೋಕ್ಕೆ. ಆಗಲ್ಲ, ಕುನ್ನಿಗಳು ಕಂಡ್ರಪ್ಪ ಇವ್ರು ಪಾಕಿಸ್ತಾನದವರು, ಕುನ್ನಿಗಳು ನಮ್ಮ ಮುಂದೆ. ಓಕೆ, ಅಷ್ಟು ಸುಲಭ ಅಲ್ಲ ಮುಟ್ಟುವಂಥದ್ದು. ಓಕೆ, ಇದು ನಿಮ್ಮ ಪಾಕಿಸ್ತಾನ ಅಲ್ಲ, ವೀಸಾ ಪಾಸ್ಪೋರ್ಟ್ ಇಲ್ದಿರೋ ಒಳಗೆ ಬಂದ್ಬಿಟ್ಟು ಅಲ್ಲಿ ಬಂದು ಎಲ್ಲ ಶಿವ್ ಮಾಡೋಗೋಕ್ಕೆ. ಇದು ಭಾರತ ದೇಶ, ನಯಾ ಭಾರತ್ ಹೇ, ಸ್ಟ್ರಾಂಗ್ ಭಾರತ್ ಹೇ ಅಂತ ಹೇಳ್ತಾರೆ. ಎಸ್, ಖಂಡಿತ ಕಣಪ್ಪ. ಇನ್ನೊಂದು ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಅಂಜನಾದ್ರಿ ಬೆಟ್ಟ, ಆಂಜನೇಯನ ದರ್ಶನ ಪಡೋಕ್ಕೆ 105 kg ಅಕ್ಕಿ ಜೋಳನ ಹೊತ್ಕೊಂಡು ಬೆಟ್ಟದ ಮೇಲೆ ಹತ್ತಾನೆ ಕಣಪ್ಪ. ಆಂಜನಾದ್ರಿ ಬೆಟ್ಟನ ಹತ್ತಿದ್ದಾನೆ ಯುವಕ. ಏನರಪ್ಪ ಸಾಧನೆ, ಜೈ ಹನುಮಾನ್. ಓಕೆ, ಶಕ್ತಿ ಬಂದ್ಬಿಟ್ಟಿದೆ ಇವರಿಗೆ. ಓಕೆ, ಇನ್ನೂ ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಬಾಂಗ್ಲಾದೇಶ್ ಶಕಿ ಹಾಸನ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಇಂಡಿಯಾಗೆ. ಮೊಹಮ್ಮದ್ ಯೂನಸ್ ಅನ್ನೋರಿಗೆ ಹೆಂಗೆ ಬೈದಿದ್ದಾರೆ ಅಂದರೆ ಆ ರೇಂಜಿಗೆ ಬೈದ್ಬಿಟ್ಟವ್ರಂತೆ ಕಣಪ್ಪ. ನಿನಗೆ ಬುದ್ಧಿ ಇಲ್ಲೋ ಅಂಥೇಳಿ ಹಂಗೆ ಹಿಂಗೆ ಅಂತೆಲ್ಲ ಬೈದಾಕ್ಬಿಟ್ಟವ್ರು. ಯಾಕಂದರೆ ಭಾರತದ ಬಗ್ಗೆ ಅವರು ತುಂಬ ಹೊಗಳಿದ್ದಾರೆ. ಸೊ ಮೋದಿಯವರು ಕೂಡ ತುಂಬ ಸ್ನೇಹಿತರಾಗಿದ್ದಾರೆ. ಶಕಿ ಹಾಸನ್ ಅವರು ತುಂಬ ಮೋದಿಯವರು ಕೂಡ ಸಪೋರ್ಟ್ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ನಡೆದಿರೋಂಥ ಘಟನೆ ಇದು, ಬಾಂಗ್ಲಾದೇಶದಲ್ಲಿ ನಡೆದಂಥ ಘಟನೆ. ಓಕೆ, ಮೊಹಮ್ಮದ್ ಯೂನಸ್ ಅನ್ನೋರಿಗೆ ಸರಿಯಾಗಿ ತರಾಟೆಗೆ ತಗೊಂಡವ್ರಂತೆ. ಓಕೆ, ಶಕಿ ಹಾಸನ್ ಅವರು. ಧನ್ಯವಾದಗಳಮ್ಮ. ಓಕೆ, ಇನ್ನೂ ವಿಚಾರಗಳು ಹೇಳ್ತೀನಿ ಕಣಪ್ಪ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು ಯೂಟ್ಯೂಬರ್, ಥ್ಯಾಂಕ್ ಯು, ಧನ್ಯವಾದಗಳು ಯೂಟ್ಯೂಬರ್. ಯಾರಿಗಂತೀರೇನಪ್ಪ, ದೆಹಲಿ ಬ್ಲಾಸ್ಟ್ ಆದಾಗ ಒಬ್ಬ ಯೂಟ್ಯೂಬರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದ ಫೋರ್ಟ್ ಹತ್ರ, ಕೆಂಪ್ ಫೋರ್ಟ್ ಹತ್ರ. ಓಕೆ, ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಬ್ಲಾಸ್ಟ್ ಆಗೋಯ್ತು. ಆ ಕ್ಯಾಮ್ರಾ ಹಂಗೆ ತಿರುಗಿದೆ, ಜನ ಹೆಂಗೆ ಓಡಿದ್ರು ಏನು ಎಲ್ಲ ಒಂದು ಮಾಹಿತಿನೂ ಆ ಯೂಟ್ಯೂಬರ್ಗೆ ಸಿಕ್ಕಿದೆ. ನೋಡ್ರಿ, ಯೂಟ್ಯೂಬರ್ಸ್ಗೆ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ನೋಡಿ, ಯಾವುದೋ ಟೈಮ್ ಏನೋ ಸಿಕ್ಕಾಕಂತಾರೆ. ಈಗ ನಾವು ಕುರಿಗಳು ಸರಿ ಟೈಮ್ ಮಾಡೋ ಟೈಮಲ್ಲಿ ಎಷ್ಟೋ ಜನ ಕಳ್ಳರು ಸಿಕ್ಕಾಕೊಂಡ್ಬಿಟ್ಟಿದ್ರು ನಮ್ಮ ಕೈಯಲ್ಲಿ. ಗೊತ್ತಾ ನಿಮಗೆ ಈ ವಿಚಾರ? ಗೊತ್ತಿಲ್ಲಲ್ವ? ಹಂಗೆ ಕಣಪ್ಪ, ಕೆಲವು ಟೈಮು ಯಾವುದೋ ಟೈಮ್ಗೆ ಒಂದು ಅವ್ರು ಕೆಟ್ಟ ಟೈಮ್ ಇದ್ದಾಗ ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಹಂಗೆ ಆ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಸೊ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ ಯೂಟ್ಯೂಬರ್ಗೆ. ಓಕೆ, ಇನ್ನೂ ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಈ ಡಾಕ್ಟರ್ ಉಮರ್ ಅಲ್ಲ, ಟೆರರಿಸ್ಟ್ ಉಮರು ಪ್ಲ್ಯಾನ್ ಹಾಕೊಂಡ್ಬಿಟ್ಟಿದ್ರಂತೆ. ಬಾಂಬ್ ಬ್ಲಾಸ್ಟ್ ಆದಮೇಲೆ ನಾವು ಹೆಂಗೆ ಹೋಗೋದು, ಎಸ್ಕೇಪ್ ಆಗೋದು ಅಂತ ಎಲ್ಲ ಪ್ಲ್ಯಾನ್ಗಳೆಲ್ಲ ಬಾಯಿ ಬಿಟ್ಬಿಟ್ಟವನಂತೆ ಎಲ್ಲ. ಏನಂದರೆ ಫರೀದಾಬಾದ್ಗೆ ಹೋಗಿ ಅಲ್ಲಿಂದ ನಮ್ಮ ತಂಡನ ಕರ್ಕೊಂಡು ನಾವು ಹಿಂಗೆ ಹೋಗಬೇಕು, ಇದೊಂದು ರೂಟ್ ಮ್ಯಾಪು, ಇಲ್ಲಿ ಪಾಕಿಸ್ತಾನ ಸೇರ್ತೈತಿ, ಇಲ್ಲಿ ಫ್ಲೈಟ್ ಹತ್ತಬೇಕು, ಇಲ್ಲಿಂದ ಕಾರ್ಲ್ಲಿ ಹೋಗಬೇಕು, ಈ ಥರದ್ದೆಲ್ಲ ಸ್ಕೆಚ್ ಮಾಡಿದ್ದಂತೆ. ಸ್ಕೆಚ್ ಎಲ್ಲ ಮುಳುಗೋಗ್ಬಿಡ್ತು ಕಣಪ್ಪ. ನಮ್ಮ ಪೊಲೀಸ್ನವರು ಹೈ ಅಲರ್ಟ್ ಆಗಿಬಿಟ್ಟು ಎಲ್ಲವನ್ನು ಹಿಡ್ದು ಹಾಕ್ಬಿಟ್ಟವ್ರಿ. ಹ್ಯಾಟ್ಸ್ ಆಫ್ ಟು ದೆಹಲಿ ಪೊಲೀಸ್ ಅಂತ ಹೇಳಬೇಕು. 20 ಲಕ್ಷ ರೂಪಾಯಿ ಸಂಗ್ರಹ ಮಾಡಿದ್ನಂತೆ ಕಣಪ್ಪ. 20 ಲಕ್ಷ ರೂಪಾಯಿ ಪಡ್ಕೊಂಡಿದ್ದಂತೆ. ಎಲ್ಲ ಕೆಮಿಕಲ್ಗಳು ಏನೇನು ತೊಗೋಬೇಕು, ಏನು ಎದಕ್ಕೆಲ್ಲದಕ್ಕೂ 20 ಲಕ್ಷ ರೂಪಾಯಿ ತೊಗೊಂಡಿದ್ದಂತೆ ಕಣಪ್ಪ. ಬರೋಬ್ಬರಿ 20 ಲಕ್ಷ ರೂಪಾಯಿ ತೊಗೊಂಡಿದ್ದಂತೆ. ಯಾರು ಕೊಟ್ಟರು ಏನು, ಈಗೆಲ್ಲ ಅದು ತನಿಖೆ ಈಗ ಒಂದು ಕಡೆಯಿಂದ ಹಿಡ್ಕೊಂಡು ಹೋಗ್ತಾರೆ. ಒಂದು ನರ ಸಿಕ್ತು ಅಂದರೆ ಸಾಕಪ್ಪ, ನಾರಿಗಳನ್ನೆಲ್ಲ ಎಳೆದು ಬಿಸಾಕ್ತಾರೆ ಪೊಲೀಸ್ನವರು, ನಮ್ಮ ದೆಹಲಿ ಪೊಲೀಸ್ನವರು. ಅಫೀರಾ ಬೇಬಿ ಪಾಕಿಸ್ತಾನದವಳನ್ನ ಮದುವೆ ಆಗಿದ್ದಂತೆ ಕಣಪ್ಪ. ಇವನು ಪಾಕಿಸ್ತಾನದವಳನ್ನ ಮದುವೆ ಆಗಿದ್ದ. ಯಾರು ಇವನು? ಉಮರ್, ಡಾಕ್ಟರ್ ಉಮರ್ ಅಲ್ಲ, ಟೆರರಿಸ್ಟ್ ಉಮರ್. ಗೊತ್ತಾಯ್ತಪ್ಪ, ಪಾಕಿಸ್ತಾನದವಳಿಗೆ ಮದುವೆ ಆಗಿದ್ದ. ಅಫೀರಾ ಬೇಬಿ ಅನ್ನೋಳನ್ನ ಮದುವೆ ಆಗಿದ್ದಂತೆ. ಎಲ್ಲ ಹೊರಗಡೆ ಗೊತ್ತಾಯ್ತೆ ಕಣಪ್ಪ. ಇವರು ದೊಡ್ಡ ಸ್ಕೆಚ್ಚೇ ಮಾಡಿಬಿಟ್ಟಿದ್ರಂತೆ ಕಣಪ್ಪ. ದೊಡ್ಡ ಸ್ಕೆಚ್ ಮಾಡಿಕೊಂಡು ಎಲ್ಲ ದೆಹಲಿ ಒಳಗಡೆ ಪ್ಲ್ಯಾನ್ ಮಾಡಿದರು. ಎಲ್ಲಿಂದ ಹೋಗಬೇಕು, ಫರೀದಾಬಾದಿಂದ ಹೊರಗಡೆ ಓಡೋಗಬೇಕು, ಪ್ಲ್ಯಾನ್ ಎಲ್ಲ ಇತ್ತು, ಆದರೆ ಆಗಲಿಲ್ಲ, ಎಲ್ಲ ಉಲ್ಟಾ ಹೊಡೆದು ಬಿಡ್ತು. ಎಲ್ಲ ಸ್ಕೆಚ್ಗಳು, ದೊಡ್ಡ ಸ್ಕೆಚ್ಗಳು ಮಾಡಿಕೊಂಡಿದ್ರು. ಇನ್ನೊಂದು ವಿಚಾರ ಕಣಪ್ಪ, ಪರ್ರಪ್ಪ ಅಗ್ರಹಾರ ಜೈಲಲ್ಲಿ ಯಾರ್ಯಾರು ಮೊಬೈಲ್ ಇಟ್ಕೊಂಡಿದ್ರು, ಯಾರ್ಯಾರು ಕಾಣಿಸ್ಕೊಂಡಿದ್ರು, ವೈರಲ್ ಆಗಿತ್ತು, ಎಲ್ಲರೂ ಸೇಸ್ ಅವ್ರ ಮೇಲೂ ಈಗ ಕೇಸ್ ಬಿದ್ದುಬಿಟ್ಟೈತಿ. ಮೊಬೈಲ್ ಹೆಂಗೆ ಬಂತು, ಯಾರು ತಂದು ಕೊಟ್ಟರು, ಯಾವ ಅಧಿಕಾರಿಗಳು ನೀವು ಎಷ್ಟು ದುಡ್ಡು ಕೊಡ್ತಾಯಿದ್ರಿ, ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾಯಿದ್ರು, ಜೈಲು ಅಧಿಕಾರಿಗಳು ಯಾರು ಏನು, ಈಗ ಅವರು ಹಿಸ್ಟ್ರಿಗಳನ್ನ, ಅವ್ರ ಜಾತಕಗಳನ್ನೆಲ್ಲ ಹೊರಗೆ ತೆಗಿತಾರೆ.
ಓಕೆ ಏನ್ರಪ್ಪ. ಇನ್ನು ವಿಚಾರಗಳು ಯಾವ್ಯಾವ ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ವಿಚಾರಗಳು ಯಾವ್ಯಾವ ಕಣಪ್ಪ, ಸುದ್ದಿಗಳಿಗೆ ಏನು ಕಡಿಮೆ ಸಿಗ್ತಾನೆ ಇರ್ತವೆ ನಮಗೆ. ಓಕೆ, ಇನ್ನು ಮತ್ತೆ ಮುಂದೆ ಸುದ್ದಿಗಳು ತಗೊಂಡು ನಾಳೆ ಬರ್ತೀನಿ. ಇವತ್ತು ಯಾರ್ಯಾರು ನೋಡಿದ್ರು ಪೊಲಿಟಿಕ್ಸ್ ಮಸಾಲ ದೋಸೆ, ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ ಕಡ್ರಪ್ಪ. ಓಟ್ ನನಗೆ ಹಾಕಬೇಕು. ಒಳ್ಳೆ ಸುದ್ದಿಗಳು ತಂದು ಕೊಡ್ತೀನಿ ನಿಮಗೆ. ಇನ್ನೂ ಒಳ್ಳೆ ಸುದ್ದಿಗಳನ್ನ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ. ಓಕೆ, ಎಸ್, ಧನ್ಯವಾದಗಳು ಹೇಳ್ತಾ ಓಡಿ ಬರ್ತೀನಿ ಕಣಪ್ಪ. ಶೇಂಬುಲಿಂಗ ಲೇ ಎತ್ಲ ಕಾರಣ ವಿಧಾನಸೌಧಕ್ಕೆ ಹೋಗ್ಬೇಕು. ಡೈಲಿ ವಿಚಾರಗಳೆಲ್ಲ ಅಲ್ಲೂ ಬಂದಿರ್ತಾವೆ ಕಣ ಸುದ್ದಿ. ಓಕೆನ್ರಪ್ಪ, ಬರ್ತೀನಿ ಕಣ್ರ ಬೈ. ಶೇಂಬುಲಿಂಗ ಬರ್ತೀನಿ ರ ಬೈ. ನಡಿರಲ್ಲ ಎತ್ಲ ಕಾರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.